ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ ಮಾಡಲಾಗಿದ್ದು, ಈ ಹಿನ್ನೆಲೆ ನಗರದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಬಸವ ಜಯಂತಿ ಉತ್ಸವ ಸಮಿತಿ ನೇತೃತ್ವದಲ್ಲಿ ನಗರದ ಗಂಜ್ ಪ್ರದೇಶದಲ್ಲಿರುವ ಹನುಮಾನ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅನೇಕ ಗಣ್ಯರು, ಸಮುದಾಯದ ಬಂಧುಗಳು ಭಾಗವಹಿಸಿ ಜಯಂತ್ಯೋತ್ಸವ ಆಚರಣೆಯ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಅವರು ಏಪ್ರಿಲ್ 29 ಹಾಗೂ 30ರಂದು ಕಲಬುರಗಿಯಲ್ಲಿ ಬಸವ ಜಯಂತಿ ಆಯೋಜನೆ ಮಾಡಲಾಗಿದ್ದು, 29ರಂದು ಸಂಜೆ 5:30ಕ್ಕೆ ಬೃಹತ್ ಬಹಿರಂಗ ಸಭೆ ಜರುಗಲಿದೆ. ಏಪ್ರಿಲ್ 30ರಂದು ಬೆಳಗ್ಗೆ 8 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ, ಶ್ರೀ ಬಸವೇಶ್ವರ ಮೂರ್ತಿಗೆ ಗೌರವಾರ್ಪಣೆ, ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಮೆರವಣಿಗೆ ಜರುಗಲಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಎಂಎಲ್ಸಿ ಬಿಜಿ ಪಾಟೀಲ್ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಎಲ್ಲರೂ ಒಂದಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋಣ ಎಂದು ಕರೆ ನೀಡಿದರು. ತದನಂತರ ಮಾತನಾಡಿದ ಮುಖಂಡ ಸಂತೋಷ್ ಲಂಗರ್ ಅವರು ಪ್ರತಿ ಬಾರಿಗಿಂತಲೂ ಈ ವರ್ಷ ಬಸವ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದ್ದು, ಸಮುದಾಯದ ಬಂಧುಗಳ ಸಹಕಾರ ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ಆದರೆ ಇವತ್ತು ಸರ್ಕಾರದ ಲೆಕ್ಕದಲ್ಲಿ 60 ಲಕ್ಷ ಮಾತ್ರ ಅಷ್ಟೇ. ಉಳಿದವ್ರು ಎಲ್ಲಿ ಹೋದರು ಅನ್ನೋದು ನಾವು ಹುಡುಕಬೇಕಾಗಿದೆ. ಆದ್ದರಿಂದ ಇದು ಭಾಳ ಅವಶ್ಯಕ ಅಂತ ತಿಳ್ಕೊಂಡು ನಾವು ಬಸವ ಜಯಂತಿಯ ನಿಮಿತ್ತವಾಗಿ ಬಸವನ ಹೆಸರ ಮೇಲೆ ನಾವು ಒಂದಾಗ್ತೀವಿ ಅನ್ನೋದು ದೃಷ್ಟಿಯಿಂದ ಈ ಅದ್ದೂರಿಯಾಗಿ ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಯೋಜನೆ ಮಾಡಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಬಸವಣ್ಣನವರು ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಎಲ್ಲ ವರ್ಗ, ಕೆಳವರ್ಗದವ ಮೇಲ್ವರ್ಗದವರನ್ನು ಮೇಲಕ್ಕೆತ್ತುವಂಥ ಕೆಲಸ ಮಾಡಿದ್ದು 12ನೇ ಶತಮಾನದಲ್ಲಿ ನೀವು ನೋಡಿದ್ದೀರಿ. ಅದೇ ರೀತಿ ನುಡಿದಂತೆ ನಡೆದ ಯಾರಾದರೂ ಶರಣರಿದ್ದರೆ ಅವರೆಲ್ಲ 12ನೇ ಶತಮಾನದ ಶರಣರು ಅಂತೇಳಿ ನಾವೆಲ್ಲ ಭಾವಿಸಬೇಕಾಗ್ತದೆ. ಇವತ್ತು ಎಲ್ಲ ಜಾತಿಯಲ್ಲಿ ಒಬ್ಬರ ಶರಣನನ್ನಾಗಿ ಮಾಡಿ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಬಸವಣ್ಣನ ನೇತೃತ್ವದಲ್ಲೇ ಆಯಿತು. ಆ ಸಂದರ್ಭದಲ್ಲಿ ಅನೇಕ ಶರಣರು ಬೇರೆ ಬೇರೆ ವರ್ಗದಿಂದ ಬಂದರೂ ಕೂಡ ಬಸವಣ್ಣನ ಸ್ಥಾನದಲ್ಲಿ ಒಂದೇ ಆಗಿ ನಡ್ಕೊಂಡು ಹೋಗಿದ್ದು ನೀವೆಲ್ಲರಿಗೂ ಕಾಣ್ತಾ ಇದ್ದೀವಿ. ಆದ್ದರಿಂದ ಆ ಗತವೈಭವವನ್ನು ಮಾತ್ರ ಕಾಣೋಣ. ಈಗೆಲ್ಲ ಚದುರಿ ಹೋಗಿದೆ. ನಮ್ಮ ಸರ್ಕಾರಗಳು ಏನು ಮಾಡಿದೆ ಅಂದರೆ ನಮ್ಮನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಮೈದಾನದಲ್ಲಿ ದೊಡ್ಡವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಇದರಿಂದ ಸ್ಟೇಟಿಗೆ ನಮ್ಮ CM ತನಕ ಇದು ಹೋದರೆ ನಮ್ಮ ಸಮಾಜಕ್ಕೆ ಇದರಿಂದ ಬೆನಿಫಿಟ್ ಆಗ್ತದೆ. ಹೆಚ್ಚು ಜನ ಬರಬೇಕು. ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಕುಟುಂಬ ಸಹಿತ ಬಂದರೆ ಭಾಳ ಒಳ್ಳೆಯದು, ಸಾಕಷ್ಟು ಅರೇಂಜ್ಮೆಂಟ್ ಇರ್ತದೆ ಅಂತ ನಾನು ಇವರು ಎಲ್ಲ ಕಡೆ ಹೋಗಿ ಹೇಳಿ ಬರ್ತಾ ಇದ್ದಾರೆ. ತಾನು ಆಳಂದಕ್ಕೆ ಹೋಗಿರು, ಅಫ್ಜಲ್ಪುರಕ್ಕೆ ಹೋಗಿರು, ಎಲ್ಲಕ್ಕಿಂತ ಒಳ್ಳೆಯ ಈ ಸಲ ಎಲ್ಲಕ್ಕಿಂತ ಹೈಯೆಸ್ಟ್ ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಈ ಸಲ ಈ ಬಸವ ಜಯಂತಿ ಆಚರಿಸಿದ್ದು ತಾವೆಲ್ಲ ಬಂದರು. ಅದರೊಳಗೆ ಗುಲ್ಬರ್ಗ ಗಂಜ್ ಅಂದರೆ ಒಂದು ಕಿರೀಟ ಇದ್ದಂಗೆ. ಗಂಜಿ ಬಂದ್ರಪ್ಪ ಅಂದರೆ ಎಲ್ಲ ಗುಲ್ಬರ್ಗನೇ ಬಂದಂಗೆ, ಎಲ್ಲ ಸುತ್ತಮುತ್ತ ಹಳ್ಳಿಗಳು ಬಂದಂಗೆ. ಈ ವರ್ಷ 2025 892ನೇ ಬಸವಣ್ಣನವರ ಜಯಂತಿಯನ್ನು ಗುಲ್ಬರ್ಗಾದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಬಸವ ಜಯಂತಿಯನ್ನು ಮಾಡಲಿಕ್ಕೆ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ MLAಗಳು, MLCಗಳು ಕೂಡಿ ಈ ವರ್ಷ ಏನಪ್ಪ ಅಂದರೆ ಬಸವ ಜಯಂತಿಯನ್ನು ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಜನರನ್ನು ಸೇರಿಸ್ತಕ್ಕಂಥ ಬಸವ ಜಯಂತಿಯನ್ನು ಕಲಬುರಗಿಯಲ್ಲಿ ನಡೀತಾ ಇದೆ. ಈಗಾಗಲೇ ಹೆಚ್ಚಿನ ಸಮಯ 11 ಗಂಟೆಗೆ DC ಆಫೀಸ್ನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ಗಂಜ್ ವ್ಯಾಪಾರಿ ಆಹಾರ ಧಾನ್ಯ ಮತ್ತು ಬೀಜ ಮಾರಾಟಗಳ ಈ ಸಂಘಟನೆ ಕಲಬುರಗಿಯಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಸಂಘಟನೆ.
ಈ ಸಂಘಟನೆ ಈ ಗಂಜ್ ವ್ಯಾಪಾರ ಬಂದರೆ ಮನುಷ್ಯನಿಗೆ ಯಾವ ರೀತಿ ಹೃದಯ ಇರ್ತದೆ ಆ ರೀತಿ ಏನಪ್ಪ ಅಂದರೆ ಗಂಜ್ ಇದೆ. ವ್ಯಾಪಾರಸ್ಥರಲ್ಲಿ ಗಂಜ್ ಅಂದರೆ ಅದು ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರಿಗಳ ಸಂಘಟನೆ. ಗಂಜಿನ ಕೊಡುಗೆ ಭಾಳ ಅಪಾರವಾಗಿದೆ. ಯಾಕೆಂದರೆ 50 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಈ ಶರಣಬಸವೇಶ್ವರ ದಾಸೋಹಕ್ಕಾಗಲಿ ಎಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇದ್ದರೆ ಗಂಜಿನಲ್ಲಿ ಹೋದರೆ ದೇಣಿಗೆ ಕೊಡ್ತಾರೆ, ದಾಸೋಹಕ್ಕೆ ಸೇವೆ ಮಾಡ್ತಾರೆ ಅಂತಕ್ಕಂಥ ಪ್ರತೀತಿ ಹೊಂದಿದೆ. ಅದಕ್ಕಾಗಿ ಈ ಸಲ ಯಾವುದೇ ದೇಣಿಗೆಯನ್ನು ಬೇಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇಲ್ಲ. ಏನು ಎಲ್ಲ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಸೇರಿ ಏನಪ್ಪ ಅಂದರೆ ಈ ಕಾರ್ಯಕ್ರಮದ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತಮಗೆ ನಾವೆಲ್ಲ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರ ಈಗಾಗಲೇ ನಮ್ಮ ಬಸವ ಜಯಂತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಶರಣಜೀವಿಗಳಾಗಿರ್ತಕ್ಕಂಥ MY ಪಾಟೀಲರು ತಮ್ಮೆಲ್ಲರನ್ನ ಆಹ್ವಾನಿಸಿದ್ದಾರೆ. ಅವರ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇದ್ದಾರೆ ಹಿರಿಯರಾಗಿರ್ತಕ್ಕಂಥವ್ರು. ನೀವು ಅವೆಲ್ಲ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂದರೆ ತಾವೆಲ್ಲರೂ ಏನಪ್ಪ ಅಂದರೆ ಅವ್ರು ಹೋದ್ರೆ ನಾನು ಬೀರ್ಬಲ್ ಕತೆ ಹೇಳ್ಬಾರ್ದು, ನಾವೊಬ್ಬ ಹೋಗ್ಲಿಂದ್ರೆ ಏನಾಗ್ತದೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದರೆ 29ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಿಲ್ಲಲಿಕ್ಕೆ ಜಾಗ ಸಿಗಬಾರ್ದು. ಆ ರೀತಿ ಏನಪ್ಪ ಅಂದರೆ ತಮ್ಮ ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಇಲ್ಲಿ ಯಾರು ಬಂದಿಲ್ಲ ಅವ್ರಿಗೆ ಕೂಡ ಮಾಹಿತಿಯನ್ನು ಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಬಂದಿದ್ದಾರೆ ಅಂದರೆ ಅದು ಗಂಜಿನ ವ್ಯಾಪಾರಿಗಳು ಅಂತಕ್ಕಂಥದ್ದು ನೀವು ಕಾಣಿಸ್ಬೇಕು. ಗಂಜಿನ ಶಕ್ತಿಯನ್ನು ಕೂಡ ಇದರಲ್ಲಿ ಸಮಾಜದಲ್ಲಿ ತೋರಿಸಬೇಕು. ಯಾಕಂದರೆ ನಮ್ಮೆಲ್ಲರಿಗೆ ಆಗ್ತಕ್ಕಂಥ ಒಂದು ತೊಂದರೆಗಳು ಇವತ್ತು ಗಂಜಿನ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಗಂಜು ವ್ಯಾಪಾರಸ್ಥರ ಪರವಾಗಿ ಏನು ಹೇಳಬೇಕಂತಿದ್ರೆ 29ನೇ ತಾರೀಕು ಟೈಮ್ ರೀ 4 ಗಂಟೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬಸವ ಜಯಂತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ದಯವಿಟ್ಟು ಅವತ್ತಿನ ದಿವಸ ಫ್ರೀ ಇರಬೇಕು, ತಾವೆಲ್ಲರೂ ಬರಬೇಕು ಅಲ್ಲಿ ಬಸವ ಜಯಂತಿ ಉತ್ಸವ ಸಮಾರಂಭಕ್ಕೆ. ತಮ್ಮ ಫ್ಯಾಮಿಲಿ ಕುಟುಂಬದ ಗೆಳೆಯರು ಎಲ್ಲರ ಜೊತೆ ಕರ್ಕೊಂಡು ಬರಬೇಕು. ಹಾಗೂ ಇನ್ನೂ ಟೈಮ್ ಇದೆ, ತಾವೆಲ್ಲರೂ ಪ್ರಚಾರ ಮಾಡಿ ಅವತ್ತಿನ ದಿವಸ ಬರಲಿಕ್ಕೆ ಎಲ್ಲರಿಗೆ ಹೇಳಬೇಕು. ನಮಸ್ಕಾರ. ಈ ಬರುವ 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕು ಬುಧವಾರದಂದು ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಉತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾ ಆಡಳಿತ ಮತ್ತು ಬಸವ ಅಭಿಮಾನಿಗಳ ವತಿಯಿಂದ ಏನು ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 29ನೇ ತಾರೀಕು ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬಹಿರಂಗವಾದಂಥ ಒಂದು ಸಭೆ ಇದ್ದು ಎಲ್ಲ ಬಸವ ಅಭಿಮಾನಿಗಳು ಆ ಸಭೆಯಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿ ಮಾಡೋದರ ಜೊತೆಗೆ 30ನೇ ತಾರೀಕು ಶ್ರೀ ಜಗಜ್ಯೋತಿ ಬಸವೇಶ್ವರರ ಏನು ಒಂದು ಮೆರವಣಿಗೆ ಇದೆ, ಆ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಈ ನಮ್ಮ APMC ಯಾರ್ಡ್ನಲ್ಲಿ ಆರಾಧನಾ ಬೀಜ ವ್ಯಾಪಾರಿಗಳ ಸಂಘದ ಈ ಹನುಮಾನ್ ದೇವಸ್ಥಾನದಲ್ಲಿ ಬಂದಂಥ ಶ್ರೀ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ MY ಪಾಟೀಲ್ ಅವರು ಮತ್ತು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಶರಣು ಮೋದಿ ಅವರು, BG ಪಾಟೀಲ್ರು, MLC ಆದಂಥ BG ಪಾಟೀಲ್ರು ಮತ್ತು ನಮ್ಮ ಸಹೋದರರಾದಂಥ ರಾಜಾ ಬಿಂಬಳಿ ಅವರು, ಇವರೆಲ್ಲರೂ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಯಶಸ್ವಿಗೊಳಿಸ್ತೀವಿ ಅಂಥೇಳಿ ಅವರಿಗೆ ಆಶ್ವಾಸನೆ ಕೊಡ್ತೀನಿ. ನಮಸ್ಕಾರ. ಸಭೆಯಲ್ಲಿ ಮುಖಂಡರಾದ ಶರಣು ಮೋದಿ, ಶಶಿಕಾಂತ್ ಪಾಟೀಲ್, ಚಂದ್ರಶೇಖರ್ ಕೋಬಾಳ್, ರಾಜಾ ಭೀಮಳ್ಳಿ, ಬಸವರಾಜ್ ಮಂಗಲ್ಗಿ, ಬಸವರಾಜ್ ತಡ್ಕಲ್, ಶಣಬಸಪ್ಪ ಬಾಳಿ, ಮಲ್ಲಿಕಾರ್ಜುನ್ ಮಾನ್ಕರ್, ರವಿಕುಮಾರ್ ಸರ್ಸಂಬಿ, ಶಾಂತವೀರ್ ಸುಗೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.